ಪ್ರಥಮ ಅವ್ರದ್ದು ಏನ್ ನಡೀತದೆ ನಿಮ್ಮ ಅವರ ನಡುವೆ ಸಂಭಾಷಣೆ ಆಗಿರೋದು ಲೀಕ್ ಆಗಿತ್ತು, ನೀವೆಲ್ಲ ಹರಿಬಿಟ್ಟಿದ್ರಿ. ಏನಾಗಿತ್ತು ಸರ್, ಏನ್ ಹೇಳಿದ್ರು ನಿಮ್ಮ ಹತ್ರ ಅವರು? ಇಲ್ಲ, ನಾನು ಯಾವ್ದೋ ಕಾರಣಕ್ಕೆ ದೊಡ್ಡಬಳ್ಳಾಪುರ ಇನ್ಸ್ಪೆಕ್ಟರ್ಗೆ ಏನೋ ಯಾವ್ದೋ ವಿಚಾರಕ್ಕೆ ಫೋನ್ ಮಾಡಿದೆ. ಅದಕ್ಕೆ ಮುಂಚೆ ಯಾರೋ ಒಂದು ಇಬ್ರು ಹುಡುಗರು ನನಗೆ ದೊಡ್ಡಬಳ್ಳಾಪುರದ ಫೋನ್ ಮಾಡಿ, ಸರ್ ಈ ತರ ಪ್ರಥಮರ ಮೇಲೆ ಅಟ್ಯಾಕ್ ಆಯ್ತು ಅಂತಂದ್ರು. ಯಾವ ಸ್ಟೇಷನ್ ಲಿಮಿಟ್ಸ್ ಅಂದ್ರೆ ದೊಡ್ಡಬಳ್ಳಾಪುರ ಲಿಮಿಟ್ಸ್ ಅಂದ್ರೆ. ಸೊ ನಾನು ಅವ್ರಿಗೆ ಫೋನ್ ಮಾಡಿ ಕೇಳ್ಕೊಂಡಿದ್ದಕ್ಕೆ ಇನ್ಸ್ಪೆಕ್ಟರ್ ಹೇಳಿದ್ರು ಈ ತರ ಆಗಿದೆ. ನಾನು ಅವ್ರಿಗೆ ಹೇಳಿದೆ ಬಂದು ಕಂಪ್ಲೇಂಟ್ ಕೊಡು ಅಂತ, ಬಟ್ ಅವ್ರು ಕಂಪ್ಲೇಂಟ್ ಕೊಡ್ಲಿಲ್ಲ. ನೋಡಿ ಅಂತಂದ್ರು. ನಾನು ಆಮೇಲೆ ಪ್ರಥಮ ಟ್ರೈ ಮಾಡಿದೆ, ಪ್ರಥಮ ತೆಗಿಲಿಲ್ಲ. ಆಮೇಲೆ ರಾತ್ರಿ 10 ಗಂಟೆ ಏನೋ ಮಾಡಿದ್ರು. 22ನೇ ತಾರೀಕಿದು ಇನ್ಸಿಡೆಂಟ್ ಆಗಿರೋದು. ದೊಡ್ಡಬಳ್ಳಾಪುರದ ಯಾವ್ದೋ ಮಾರಮ್ಮನ ದೇವಸ್ಥಾನ ಅಂತೆ. ನಾನು 24ಗೆ ಏನೋ ಮಾಡಿದೆ ಅವ್ರಿಗೆ. ಆಮೇಲೆ ಪ್ರಥಮ ವಾಪಸ್ ಫೋನ್ ಮಾಡಿದ್ರು ದೀರ್ಘವಾಗಿ. ಅದು ಏನ್ ರೆಕಾರ್ಡ್ ಹಾಕಿದೀನಿ ಅದು ಅವರ ಸಂಭಾಷಣೆ, ಅವರೇ ಮಾಡಿದ್ದೇನೆ. ಆಮೇಲೆ ಎಲ್ಲ ಮುಗಿದ್ಮೇಲೆ ಎಲ್ಲ ಡೀಟೇಲ್ ಆಗಿ ಬ್ರೀಫ್ ಮಾಡಿದ್ರು. ಅದು ಡ್ರಾಗರ್ ಗೀಗರ್ ಇಟ್ಟಿದ್ದೆಲ್ಲ ಹೇಳಿದ್ರು. ಸರ್ ನಂಗೆ ಒಂದ್ 2 ದಿವಸ ಸಮಯ ಕೊಡಿ ಅಂತಂದ್ರು. 24 ನಾನು 2 ದಿವಸ ವೆಯ್ಟ್ ಮಾಡಿದೆ. ಅಕಸ್ಮಾತ್ ಏನಾದ್ರು ಅವ್ರದ್ದೇನಾದ್ರು ಏನೋ ಒಂದು ಹೆಚ್ಚು ಕಮ್ಮಿ ಆಗ್ಬಿಡ್ತು, ಕೊಲೆಗಿಲೆನೇ ಆಗ್ಬಿಡ್ತು, ನಾಳೆ ದಿವಸ ನಾನು ಕೂಡ ಅಕೌಂಟಬಲ್. ನನಗೆ ನನ್ನ ಹತ್ರ ತುಂಬಾ ದೀರ್ಘವಾಗಿ ಮಾತಾಡಿರೋದು. ನಾಳೆ ದಿವಸ ಏನಾದ್ರು ಪೊಲೀಸರು ನನಗೆ ಯಾಕೆ ಹೇಳಿಲ್ಲ ಅಂತ ಕೇಳಿದ್ರೆ ನಮ್ಮ ಜವಾಬ್ದಾರಿ ಇರ್ತದೆ ಒಬ್ಬ ಅಡ್ವೊಕೇಟ್ ಆಗಿ. ಹಾಗಾಗಿ ನನಗೆ ವಿಧಿ ಇಲ್ದಿರ ಅದನ್ನ ಅವ್ರು ಯಾವಾಗ ಅವ್ರು ಕಂಪ್ಲೇಂಟ್ ಕೊಡ್ಲಿಲ್ಲ, ಇವಾಗ್ಲೂ ಇನ್ನೂ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ. ಇನ್ನೂ ಕಂಪ್ಲೇಂಟ್ ಕೊಟ್ಟಿಲ್ಲ. ಸೊ ನಾನು ಅದನ್ನ ಮಾಧ್ಯಮಗಳ ಫೇಸ್ಬುಕ್ ಮುಖಾಂತರ ಹಂಚ್ಕೊಂಡೆ. ಐ ಥಿಂಕ್ ನನ್ನ ಜವಾಬ್ದಾರಿನ ನಾನು ಅವ್ರ ಸೇಫ್ಟಿಗೆ ನನ್ನ ಜವಾಬ್ದಾರಿ ನಾನು ಮೆರೆದಿದ್ದೀನಿ. ಅವ್ರು ಏನ್ ಹೇಳ್ಕೊಂಡಿದ್ದಾರೆ ಅಂದ್ರೆ ನಮ್ ನಿಮ್ ಜೊತೆ ಮಾತಾಡಿದ್ದೆ ಅದು ಬಿಡಬಾರ್ದಾಗಿತ್ತು ಅಂತ ಒಂದು ಪೋಸ್ಟನ್ನ ಹಾಕಿದ್ದಾರೆ. ಅಲ್ಲ ಸರ್, ಈಗ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗುತ್ತೆ. ಹೆಣ್ಮಕ್ಳು ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟು ಅವ್ರ ಆಗಿರೋ ಅನ್ಯಾಯನ ಫೈಟ್ ಮಾಡ್ತಾರೆ. ಇವರು ತಮ್ಮನ್ನ ತಾವು ಇರೋ ಅಂತ ಕ್ಲೈಮ್ ಮಾಡ್ಕೊಳ್ಳೋಂತ ವ್ಯಕ್ತಿ ಸಮಾಜಕ್ಕೆ ಏನ್ ಮೆಸೇಜ್ ಕೊಡ್ತಾವ್ರೆ? ತಮ್ಮ ಮೇಲೆ ಆದಂತ ದೌರ್ಜನ್ಯಕ್ಕೆ ಕಂಪ್ಲೇಂಟ್ ಕೊಡೋ ಕೆಪಾಸಿಟಿ ಇಲ್ಲೋನು. ಒಳ್ಳೆ ಹುಡುಗ ಪ್ರಥಮ ಅಂತ ಬರ್ಕೊಂತಾರೆ, ಮೀಟರ್ ಇಲ್ಲ ಹುಡುಗ ಪ್ರಥಮ ಅಂತ ಬರ್ಕೊಂಡ್ರೆ ಒಳ್ಳೇದು ಅಂತ ನನಗನ್ಸುತ್ತೆ ಸರ್. ಏನ್ ಹೇಳ್ಬೇಕು ನಂಗೆ ಹೇಳಿ? ಈಗ ಒಬ್ಬ ಈಗ ಶಂಕರ್ ನಾಗ್ ಅವ್ರನ್ನ ಯಾಕೆ ಅಂತಂದ್ರೆ ಸಾಂಗ್ಲಿನ ಫಿಲಮ್ ಅಲ್ಲಿ ಒಬ್ಬ ಪೊಲೀಸ್ ಕಮಿಷನರ್ ಹೆಂಗಿರ್ಬೇಕು ಅಂತ ತೋರಿಸಿದಂತ ವ್ಯಕ್ತಿ ಸರ್. ಈಗ ದರ್ಶನ್ ಯಾಕೆ ಮಾಡ್ಲಾಕ್ ತಗೊಂತಾರೆ ಹುಡುಗರು ಅಂತಂದ್ರೆ ಒಂದು ಹೀರೋಯಿಸಮ್ ಇದೆ. ಸೊ ನಾನ್ ಹೇಳೋದೇನಂತಂದ್ರೆ ಪ್ರಥಮ ಒಬ್ಬ ಹೀರೋ ಅಂತ ಹೇಳ್ಕೊಂಡ್ರೆ ಬಿಗ್ ಬಾಸ್ ಕನ್ಸಿಸ್ಟೆಂಟ್ ಅವರೇ ಹೇಳ್ಕೊಂತಾರೆ ನಾನು ಒಳ್ಳೆ ಹುಡುಗ ಪ್ರಥಮ, ನಾನೊಬ್ಬ ನಟ, ಒಂದು ಫ್ಯೂಚರ್ ಹೀರೋ ಅಥವಾ ಮಾಡ್ತಾ ಇದ್ದೀನಿ ಅಂತ. ಸರ್ ಒಂದು ಹೀರೋ ತನ್ನ ಮೇಲೆ ಆದಂತ ದೌರ್ಜನ್ಯಕ್ಕೆ ಕಂಪ್ಲೇಂಟ್ ಕೊಡಕ್ಕೆ ಮೀಟರ್ ಇಲ್ಲ ಅಂದ್ಮೇಲೆ ಸರ್ ಸಮಾಜಕ್ಕೆ ಇವ್ರು ಸುಳ್ಳು ಹೇಳ್ತಾವ್ರಲ್ವ ಮತ್ತೆ ಇವ್ರ ಫಿಲಮ್ ನಾವೆಲ್ಲ ಯಾಕೆ ನೋಡ್ಬೇಕು? ಅಂದ್ರೆ ಅದಾದ್ಮೇಲೆ ಆಡಿಯೋ ಆದ್ಮೇಲೆ ಏನಾದ್ರು ಕಾಲ್ ಮಾಡಿದ್ರೆ ಕಾಲ್ ಮಾಡೋ ಪ್ರಯತ್ನ? ಅಲ್ಲ, ನನ್ಗೆ ಅದೇ ಹಾಕದ್ಮೇಲೆ ಕಂಟಿನ್ಯೂಸ್ ಆಗಿ ಕಾಲ್ ಮಾಡ್ತಾ ಇದ್ದಾನೆ. ಅದೇ ಕಾಲ್ ಮಾಡಿ ಯಾಕಾಗ್ದೆ ಅಂತ ಕೇಳ್ತಾರೆ. ಈಗ ನಮ್ ಜವಾಬ್ದಾರಿ ಏನು? ಈಗ ನನಗೆ ಯಾಕೆ ಅದೆಲ್ಲ ಹೇಳ್ಬೇಕಾಗಿತ್ತು? ಈಗ ನನಗೆ ಹೇಳಿದ್ದಾನೆ ನಾನು ಹಾಕಿದ್ದು, ನನ್ನ ಹತ್ರ ಹೇಳ್ಬಾರ್ದಾಗಿತ್ತು. ಹೌದು ಗಲಾಟೆ ಆಗಿದೆ ಅಂತ ಸುಮ್ಮನೆ ಆಗ್ಬಿಟ್ಟಿದ್ರೆ ನನಗೇನ್? ಆಮೇಲೆ ನೀವು ಅದನ್ನ ನೋಡಿ ಬೇಕಾರೆ ಅಷ್ಟು ಡೀಟೇಲ್ ಆಗಿ ಪ್ರಥಮ ಅವ್ರು ಮಾತಾಡೋದು ನೋಡಿದ್ರೆ ಅವ್ರ ಉದ್ದೇಶ ಏನಿತ್ತು? ನಾನು ಪೋಸ್ಟ್ ಮಾಡ್ಲಿ ಅಂತ ತಾನೆ? ಇಲ್ಲ ಅಂದ್ರೆ ಅಷ್ಟು ದೀರ್ಘವಾಗಿ ವಿಡಿಯೋದಲ್ಲಿ ಹೇಳೋಂತ ಅವಶ್ಯಕತೆ ನನಗೇನಿದೆ? ನಾನೇನ್ ಗಲಾಟೆಗೆ ಹೋಗಿರೋನು ರಕ್ಷಾ ಬುಲೆಟ್ ಕರ್ಕೊಂಡೋಗಿರೋನು ಚಾಕು ಹಾಕ್ಸ ಕರ್ಕೊಂಡ್ರೋನು ರಕ್ಷಾ ಬುಲೆಟ್ ಏನ್ ಹೇಳೋಣ? ಒಂದ್ ಬುಲೆಟ್ ಪ್ರಕಾಶನ್ ಮಗ ಅನ್ಸುತ್ತೆ ಮೋಸ್ಟ್ಲಿ. ಅಪ್ಕಮಿಂಗ್ ಹೀರೋ ಈ ತರ ವಿಲನ್ ತರ ಮಾಡಿದ್ರೆ ಮನ್ಸಲ್ಲಿ ಫಿಲಮ್ಗಳು ಇವ್ರನ್ನ ಹೆಂಗ್ ನೋಡ್ಬೇಕು? ಇವ್ರು ಈಗ ಈ ತರ ಇನ್ನ ಹೀರೋನೇ ಆಗಿಲ್ಲ, ಇವಾಗ ಈ ತರ ಮಾಡಿದ್ರೆ ವಿಲನ್ಗಳು ಕೆಲಸ ಮಾಡಿದ್ರೆ ಮುಂದೆ ಈ ಇಂಡಸ್ಟ್ರಿ ಏನೋ ಮಾಫಿಯಾಗಳು ನಡೆಸ್ತಾರ ಅಂತ ನಮ್ಗೊಂದು ಡೌಟ್ ಆಗಿದೆ ಸರ್. ನಿಮ್ ಪ್ರಕಾರ ಸರ್ ಅಲ್ಲಿ ಏನೇನ್ ಆಗಿರ್ಬೋದು, ಯಾರೆಲ್ಲ ಏನೇನು ಮಾಡ್ಬೋದು ಸರ್? ಇವರು ಯೂಶಲ್ ಆಗಿ ಪ್ರಥಮ ಏನ್ ಹೇಳ್ತಾರೆ ಅಂತಂದ್ರೆ ನಾನು ಯಾರೇ ಕರೆದ್ರು ಕೂಡ ಈ ಚಾರ್ಜ್ ಫಾರ್ ಇಟ್ ಸಂಭಾವನೆ ಕೇಳಿದ್ರೆ ಹೋಗೋದು. ಇದು ದೇವಸ್ಥಾನ ವಿಚಾರ ಅಂತ ನಾನು ಸಂಭಾವನೆ ಕೇಳಿಲ್ಲ. ಎಲ್ಲದನ್ನು ಬುಕ್ ಮಾಡಿದ್ದು ಒಬ್ಬ ಯೂಟ್ಯೂಬರು ಕರ್ಕೊಂಡು ಹೋಗಿದ್ದು. ಐ ಥಿಂಕ್ ಏನೋ ಅದೇ ಬುಲೆಟ್ ಪ್ರಕಾಶ್ ಮಗ ಇದಾನಲ್ಲ ಅವನು ರಕ್ಷಾ ಬುಲೆಟ್ ಕರ್ಕೊಂಡೋದಂತೆ. ಕರ್ಕೊಂಡೋಗಿ ಅವ್ನು ದೇವಸ್ಥಾನಕ್ಕೆ ಹೋಗಿಲ್ಲ, ಡೈರೆಕ್ಟ್ ಆಗಿ ಅಲ್ಲಿ ಹೋಗಿದ್ದಾನೆ ಅವನು. ಎಲ್ಲಿ ಪಕ್ಕದಲ್ಲಿ ಇವರು ಈ ಗ್ಯಾಂಗ್ ಇದೆ ಇದು. ಡೈರೆಕ್ಟ್ ಆಗಿ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಬನ್ನಿ ಕರಿತಾವ್ರೆ ಅಂದ್ರೆ ನೀವು ಹೋಗಿಲ್ಲ. ದೇವಸ್ಥಾನ ಮುಗಿಸ್ಕೊಂಡ್ ಬಂದು ಗಾಡಿ ಎತ್ಕೊಂಡು ಓಡೋಕೇನೋ ಬಂದವನೆ ಪ್ರಥಮ. ಆಗ ಒಂದಿಬ್ರು ಬಂಜನ್ ಕೂತ್ಕೊಂಡು ಗಾಡಿ ಹೋಗಂಗಿಲ್ಲ, ಬಾ ಅಲ್ಲಿ ಬಾಸ್ ಕರಿತಾವ್ರೆ ಅಂತ. ಆಮೇಲೆ ಅಲ್ಲಿ ಹೋಗಿದ್ದಾನೆ. ಆಮೇಲೆ ಅದೇ ಮಾತುಕತೆನಲ್ಲಿ ನಿನ್ ಬಾಸ್ ಬಗ್ಗೆ ಮಾತಾಡಕ್ ಯಾರು ಅಂತ ಅದೇ ದರ್ಶನ್ ಬಗ್ಗೆನೇ. ಅದು ದರ್ಶನ್ ಬಗ್ಗೆ ಅವರು ಕೇಳಿ ಮಾಡಿ ಯಾರೋ ಒಂದೇ ದರ್ಶನ್ ಜೊತೆ ಏನೋ ಸೆಲ್ಲಲ್ಲಿ ಇದ್ದೋನೆ ಅಂತಂದ. ಯಾರು ಅಂತ ನನಗೂ ಗೊತ್ತಿಲ್ಲ. ಇಡಿಂಟ್ ಯಾರು ಅಂತ ಹೇಳಿಲ್ಲ. ಬಟ್ ಈ ತರ ಹಿಂಟುಗಳು ಕೊಟ್ಟ, ನನಗೆ ಗೊತ್ತಿಲ್ಲ. ಪ್ರಥಮೆ ಅದನ್ನ ಐ ಥಿಂಕ್ ವಿವರಣೆ ಕೊಡ್ಬೇಕು ಸರ್. ಇದು ರಕ್ಷಕ ಅವ್ರದ್ದು ಏನಾದ್ರು ಪಾಲಿದೆ ಅಂತ? ಡೆಫಿನೆಟ್ಲಿ ಕರ್ಕೊಂಡೋಗಿರೋದು ಅವನು ಚಾಕು ಇಡ್ಬೇಕಾರೆ ಇವನು ರಕ್ಷಾ ನಿಂತ್ಕೊಂಡು ನೋಡ್ತಾ ಇದ್ದಂತೆ. ಈಗ ಆ ತರ ಯೋಗ್ಯತೆ ಇಲ್ಲ ಅಂದ್ಮೇಲೆ ಒಬ್ಬರನ್ನ ಕರ್ಕೊಂಡು ಹೋಗ್ಬಾರ್ದು. ಈಗ ನೀನು ಒಬ್ಬ ಯಾರೋ ಚಾಕು ಇಡ್ತಾನೆ, ಯಾಕಪ್ಪ ಇಡ್ತಾ ಇದೀಯ? ಅವನು ನಂತರ ನಟ, ನಾನು ಹೀರೋ ಆಗ್ತಾ ಇರೋನು, ನಮ್ದು ಏನೇ ಇರ್ಲಿ, ಏನು ಬಾಯಲ್ಲಿ ಮಾತಾಡಿ ಚಾಕು ಇಡೋ ಅಂತ ಅವಶ್ಯಕತೆ ಏನಿದೆ? ಏನು ಅವನೇನು ಪ್ರಥಮ ಯಾರನ್ನೂ ಮರ್ಡರ್ ಮಾಡಿಲ್ಲ, ಪ್ರಥಮ ಯಾರನ್ನೂ ರೇಪ್ ಮಾಡಿಲ್ಲ, ಪ್ರಥಮ ಯಾರ್ದು ದುಡ್ಡು ತಿಂದಿಲ್ಲ. ಜಸ್ಟ್ ಬಿಕಾಸ್ ಏನೋ ಒಂದು ತಮಾಷೆಗೆ ಎರಡು ಮಾತಾ ಅಂದ್ರೆ ನೀವು ಡ್ರ್ಯಾಗರ್ಗಳು ಇಟ್ಬಿಟ್ರೆ ಹಂಗಾರೆ ಏನು? ಇವತ್ತು ಸಿನಿಮಾ ರಂಗವನ್ನ ಈ ಐ ಥಿಂಕ್ ವಿಕೃತ ವ್ಯಕ್ತಿಗಳೇನಾದ್ರು ಅಥವಾ ಈ ಸಿನಿಮಾ ರಂಗಕ್ಕೂ ಮತ್ತೆ ಈ ಅಂಡರ್ ವರ್ಲ್ಡ್ ಲಿಂಕ್ ಅವಶ್ಯಕತೆ ಇದೆಯಾ? ಬಾಂಬೆ ತರ ಆಗ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ ಸರ್. ಬಾಂಬೆನಲ್ಲಿ ಪೂರ್ತಿ ಅಂಡರ್ ವರ್ಲ್ಡ್ ಕಂಟ್ರೋಲ್ ಮಾಡೋದು.
ನಿಮ್ಗೆ ಕನ್ನಡ ಇಂಡಸ್ಟ್ರಿನೂ ಅಂಡರ್ವರ್ಲ್ಡ್ ಕಂಟ್ರೋಲ್ ಮಾಡಕ್ಕೆ ಏನೋ ಹೊರಟಿದ್ಯಾ? ಪೊಲೀಸರು ಸರ್ಕಾರ ಇದ್ರ ಮೇಲೆ ಕ್ರಮ ತಗೊಳ್ಬೇಕು. ಇದೇನಾದ್ರು ಕೇಸ್ ಏನಾದ್ರು ದಾಖಲಾಗುತ್ತಾ ಏನು ಸುಮೋಟೋ ಕೇಸ್? ಅಲ್ಲ, ಕಂಪ್ಲೇಂಟ್ ಅವನು ಕೊಡ್ಬೇಕು. ಒಂದು, ಎರಡನೇದು ಕೊಟ್ಟಿಲ್ಲ ಅಂದ್ರೂ ಕೂಡ ಇಷ್ಟೆಲ್ಲಾ ವಿಚಾರಗಳು ಡಿಸ್ಕಸ್ ಆಗ್ತಾ ಇದೆ. ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರು ಜವಾಬ್ದಾರಿನ ಮರಿ, ಡಿಜಿಪಿ ಅವ್ರ ಜವಾಬ್ದಾರಿ ಮರಿ. ಐ ಥಿಂಕ್ ದೇ ಕ್ಯಾನ್ ರಿಜಿಸ್ಟರ್ ಸುಮೋಟೋ ಕೇಸು. ಆರ್ಮ್ಸ್ ಬೇರೆ ಇದೆ ಇದರಲ್ಲಿ, ಆರ್ಮ್ಸ್, ವೆಹಿಕಲ್ಸ್, ಲಾಂಗ್ಗಳೆಲ್ಲ ಇಟ್ಕೊಂಡಿದಂತೆ, ದೂರದಲ್ಲಿ ಸ್ವಲ್ಪ ದೂರದಲ್ಲಿ ಲಾಂಗ್ಗಳು ಇಟ್ಕೊಂಡು ನಿಂತ್ಕೊಂಡಿದಂತೆ. ಯಾವನ ಕೋಪದಲ್ಲಿ ಬಂದು ಒಂದು ಹಾಕೇ ಬಿಟ್ಟಿದ್ದ. ಏನ್ ಮಾಡೋದು? ಲಾಂಗು ಡ್ರ್ಯಾಗರ್ ಇಟ್ಕೊಂಡಾಗ ಪೊಲೀಸ್ ಇಲಾಖೆ ಮೌನವಾಗಿದ್ರೆ ಮೋಸ್ಟ್ಲಿ ಪ್ರಥಮನ್ನ ಕತ್ತರಿಸಿ ಹಾಕದ ಮೇಲೆ ಎಫ್ಐಆರ್ ಮಾಡ್ತಾರೆ ಏನೋ ಗೊತ್ತಿಲ್ಲ, ಅಥವಾ ಕತ್ತರಿಸಿ ಹಾಕದ ಮೇಲೆ ಸಕಲ ಸರ್ಕಾರಿ ಮರ್ಯಾದೆಗಳಿಂದ ಗೌರಿ ಲಂಕೇಶ್ ಮಣ್ಣು ಮಾಡ್ದಂಗೆ ಮಣ್ಣು ಮಾಡಿದ್ವಿ ಅಂತ ಹೇಳ್ತಾರೇನೋ, ಅದನ್ನು ಗೊತ್ತಿಲ್ಲ. ಸರ್, ಇವಾಗ ಈಗ ಎಲ್ಲಾ ವಿಷಯಕ್ಕೆ ಅಂದ್ರೆ ನಮ್ಮ ದರ್ಶನ್ ಅವರ ಹೆಸರು ಬರ್ತಾ ಇದೆ ಇದರಲ್ಲಿ, ಯಾಕೆಂದ್ರೆ ಅವ್ರ ಅಭಿಮಾನಿಗಳು ಈ ರೀತಿ ಮಾಡಿರೋದು ಅಂತ. ಬಟ್ ಎಲ್ಲೋ ಒಂದ್ ಕಡೆ ನೇರವಾಗಿ ಅವ್ರು ಹೊಣೆ ಆಗ್ತಾರೆ, ಹೇಗೆ ನಿಮ್ಮ ಅನಿಸಿಕೆ? ಸರ್, ಈಗ ದರ್ಶನ್ ಒಬ್ಬ ನಟನಾಗಿ ಇಷ್ಟೆಲ್ಲ ಅವಾಂತರಗಳಾಗಿದೆ. ಅವ್ರ ಹುಡುಗರು ಅವಾಂತರಗಳು ಕ್ರಿಯೇಟ್ ಮಾಡಿದ್ರು. ಇನ್ಫ್ಯಾಕ್ಟ್ ನನ್ ಮೇಲೆ ಗಲಾಟೆ ಮಾಡೋರು ಕೂಡ ದರ್ಶನ್ ಹುಡುಗರು ಅಟ್ಯಾಕ್ ಮಾಡಿದ್ರು ಅಂತ ಅವ್ರ ಹುಡುಗರೆ ಒಂದಷ್ಟು ಪ್ರಚಾರಗಳನ್ನ ಮಾಡಿದ್ರು. ಜಗದೀಶ್ ಅವ್ರನ್ನ ಅಟ್ಯಾಕ್ ಮಾಡಿದ್ ನಾವೇ, ಹೊಡೆದಿದ್ ನಾವೇ, ಗಲಾಟೆ ಮಾಡಿದ್ ನಾವೇ ಅಂತ. ಈ ತರ ಹುಡುಗರು ಮಾಡಂಗಿದ್ರೆ ಸಂವೇರ್ ಬೋನಫೈಡ್ ಜವಾಬ್ದಾರಿ ಬಂದೇ ಬರ್ತದಲ್ಲ ದರ್ಶನ್ ಸ್ಪಷ್ಟ ಮಾಡ್ಬೇಕು ಅವ್ರು ಶಿಷ್ಯಂದ್ರಿಗೆ. ನನ್ನ ಹೆಸರು ಉಪಯೋಗಿಸ್ಕೊಂಡು ಇವೆಲ್ಲ ಏನು ಬಾಳಕ್ ಹೋಗ್ರಪ್ಪ, ಬದುಕ್ಬೇಕು ಬಾಳ್ಬೇಕು ಅಂತ ತಲೆಯಲ್ಲಿ ಇದ್ರೆ. ಇಲ್ಲ ಇದನ್ನೇ ಮಾಡ್ಕೊಂಡು ಹಂಗಿದ್ರೆ ಸರ್, ಐ ಥಿಂಕ್ ಅಲ್ಟಿಮೇಟ್ಲಿ ವಿಲ್ ಬಿ ಲಯಬಲ್. ಕಾನೂನಾತ್ಮಕವಾಗಿ ಅವ್ರ ಮೇಲೆ ಕ್ರಮ ಆಗುತ್ತೆ. ಸರ್, ಈಗ ಇವ್ರಿಗೆ ಏನ್ ಅಟ್ಯಾಕ್ ಆಯ್ತು ಆ ಟೈಮಲ್ಲಿ ಅವರು ಕಾರಿನಲ್ಲಿ ಶೂಟಿಂಗ್ ಅಲ್ಲಿ, ಸೊ ಅವರು ಈ ವಿಷಯ ಗೊತ್ತಿಲ್ಲದೆ ಇರ್ಬೋದು. ಅಲ್ಲ, ಒಂದು ಪಾಸಿಬಿಲಿಟಿ ಗೊತ್ತಿಲ್ದಿರ್ಬೋದು. ಇನ್ನೊಂದು ಪಾಸಿಬಿಲಿಟಿ ಥೈಲ್ಯಾಂಡ್ ಅಲ್ಲಿ ಸಾಹೇಬ್ರವ್ರೆ ಮಾಡ್ರೋ ನಾನು ಸೇಫ್ ಆಗಿರ್ತೀನಿ ಅಂತ, ಹಂಗೂ ಪಾಸಿಬಿಲಿಟೀಸ್, ಎರಡು ಪಾಸಿಬಿಲಿಟೀಸ್ ಇದೆ. ಯು ಕಾಂಟ್ ರೂಲ್ ಔಟ್ ದರ್ಶನ್ ಗೊತ್ತಿಲ್ದ್ರೆ ಇವೆಲ್ಲ ಆಗತ್ತೆ ಅನ್ನೋದೇ ವಿಚಾರನೇ ಅಲ್ಲ. ದರ್ಶನ್ ಶೆಡ್ ಅಲ್ಲಿ ಏನ್ ಮಾಡ್ದ, ಶೆಡ್ ಅಲ್ಲಿ ಒಬ್ಬನೇ ಏನ್ ಮಾಡಿಲ್ಲ, ಗ್ಯಾಂಗ್ ಕಟ್ಕೊಂಡೇ ಮಾಡಿದ್ದು. ಇಲ್ಲೂ ಗ್ಯಾಂಗ್ ಅಲ್ಲಿ ಆಪರೇಟ್ ಆಗ್ತಾ ಇರೋದು. ಸೊ ಎಲ್ಲ ಒಂದು ಕಡೆ ನಾವು ನೇರವಾಗಿಲ್ಲ ಅಂತಂದ್ರು ಕೂಡ ಸಮ್ವೇರ್ ದರ್ಶನ್ ಇಸ್ ಲಿಂಕ್ ಟು ದಿಸ್ ಕೇಸ್. ದರ್ಶನ್ಗೆ ತಮಾಷೆ ಮಾಡ್ದ ಅಂತಾನೆ ಇವನ್ಗೆ ಡ್ರ್ಯಾಗರ್ ಹಾಕಕ್ ಹೋಗಿದ್ದು. ಸರ್, ಇನ್ನೊಂದು ಅದೇ ಪ್ರಥಮ್ ಅವರು ಹೇಳಿದ್ದು ಅಂದ್ರೆ ಏನಂದ್ರೆ, ಈಗ ನಾನೇನಾದ್ರು ಕಂಪ್ಲೇಂಟ್ ಕೊಟ್ಬಿಟ್ರೆ ಈಗ ಬೇಲ್ಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಅಲ್ಲ ಸರ್, ಅದೇನೇ ಹೇಳ್ತಾರಲ್ಲ, ಕೋಳಿ ಕೂಗಕ್ಕೂ ಸೂರ್ಯ ಹುಟ್ಟಕ್ಕೂ ಒಂದೇ ಅಂತಂದ್ರೆ, ಅವನ ಹಣೆ ಬರ್ದಲ್ಲಿ ಇವ್ನ್ ಕೊಡ್ಲಿಲ್ಲ ಅಂದ್ರು ಬೇಲ್ ಕ್ಯಾನ್ಸಲ್ ಆಯ್ತು ಅಂತಂದ್ರೆ ಅವಾಗ ಏನ್ ಮಾಡ್ತೀಯ ಹಂಗಾರೆ? ಈಗ ಸುಪ್ರೀಂ ಕೋರ್ಟ್ ದರ್ಶನ್ ಬೇಲ್ ಕ್ಯಾನ್ಸಲ್ ಮಾಡ್ತಪ್ಪ, ಅದು ಸುಪ್ರೀಂ ಕೋರ್ಟಿನ ಒಂದು ನಿರ್ಣಯ ಅನ್ಕೋಣ. ಹಂಗ ನೀನ್ ಕೊಟ್ಟಿಲ್ಲ ಅಂದ್ರೆ ಅವ್ರು ಕ್ಯಾನ್ಸಲ್ ಮಾಡ್ದೆ, ಹಂಗ ನೀನ್ ಅದ್ ಕಾರಣ ಆಗ್ತೀಯಾ? ಸರ್, ಸುಪ್ರೀಂ ಕೋರ್ಟ್ ಡಿಸಿಷನ್ಗೂ ಈತ ಕಂಪ್ಲೇಂಟ್ ಕೊಡೋಕ್ಕೂ ಸಂಬಂಧ ಇಲ್ಲ. ಅಲ್ಲಿ ಆಕ್ಚುಲ್ ಆಕ್ಟ್ ಮಾಡಿರೋದು ದರ್ಶನ್ ಹೆಸರು ಹೇಳ್ಕೊಂಡು ಮಾಡಿರೋದು. ಪೊಲೀಸರು ಅದನ್ನ ತನಿಖೆ ಮಾಡ್ತಾರೆ. ನಿಜವಾಗ್ಲೂ ದರ್ಶನ್ ಹೇಳಿದ್ರ ಅಥವಾ ಇವರೇ ಬೇಕು ಅಂತ ಮಾಡಿದ್ರ ಅಂತ ತನಿಖೆಯಲ್ಲಿ ಗೊತ್ತಾಗುತ್ತೆ. ಇಟ್ಸ್ ವೆರಿ ಪ್ರೀಮೇಚೂರ್. ನಾವು ಏನು ಹೇಳಕ್ಕಾಗಲ್ಲ. ಒಂದಂತೂ ನಿಜ, ಗೊತ್ತಿಲ್ದಿರೋ ದರ್ಶನ್ ಅಂತೂ ಇದಕ್ಕೆ ಎಲ್ಲೋ ಒಂದ್ ಕಡೆ ಲಿಂಕ್ ಅಂತೂ ಆಗಿದ್ದಾರೆ. ಅದಕ್ಕೆ ಕ್ಲಾರಿಫೈ ಅವರೇ ಮಾಡ್ಬೇಕು. ನಾನು ಲಿಂಕ್ ಇದನ್ನ ಇಲ್ಲ ಅಂತ ದರ್ಶನೇ ಕ್ಲಾರಿಫೈ ಮಾಡ್ಬೇಕಾಗತ್ತೆ.